ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಬಣ್ಣದ ಲೋಕ ಅನ್ನೋದೇ ಹಾಗೆ. ಇಲ್ಲಿ ಹೆಸರು ಇರೋವರೆಗೆ ಮಾತ್ರ ಬೆಲೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಯಾರೊಬ್ರು ಕಣ್ಣೆತ್ತಿ ನೋಡಲ್ಲ, ಹೇಗಿದ್ದೀರಾ ಅಂತ ಮಾತನಾಡಿಸೋರು ಇರಲ್ಲ. ಹೆಸರಿದೆಯಾ, ಜನ ಇಷ್ಟಪಡ್ತಿದಾರ, ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತಾ, ಇದನ್ನಷ್ಟೇ ನೋಡೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬದುಕಲ್ಲಿ ಏರಿಳಿತ ಆದರೂ ಮುಗ್ದೇ ಹೋಯ್ತು. ಅವಕಾಶ ನೀಡೋದಿರಲಿ, ನಿಮ್ಮ ಕಡೆ ಕಣ್ಣೆತ್ತಿಯೂ ನೋಡಲ್ಲ, ಜನ ಕೂಡ ಮರೆತು ಬಿಡ್ತಾರೆ. ಹೀಗಾಗಿ ಸಿನಿಮಾ ರಂಗವನ್ನ ಮಾಯಾ ಕನ್ನಡಿ ಅನ್ನೋದು. ಸಿನಿಮಾದ ಹುಚ್ಚಿಗೆ ಬಿದ್ದು ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ. ಬಣ್ಣದ ಲೋಕ ಅನ್ನೋದು ಎಲ್ಲರನ್ನ ಆಕರ್ಷಿಸುತ್ತೆ, ಆದ್ರೆ ಎಲ್ಲರನ್ನ ಕೈ ಹಿಡಿಯಲ್ಲ. ಕೆಲವು ಜನ ಮಾತ್ರ ಬಣ್ಣದ ಲೋಕದಲ್ಲಿ ಉಳಿದ್ ಬಿಡೋದು. ಅಂತವರಲ್ಲಿ ಹಿರಿಯ ನಟ, ಪೋಷಕ ನಟ, ವಿಲನ್ ಪಾತ್ರದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದ KD ವೆಂಕಟೇಶ್ ಅಲಿಯಾಸ್ ಕಿಲ್ಲರ್ ವೆಂಕಟೇಶ್. ಈ ವ್ಯಕ್ತಿಯನ್ನ ನೋಡ್ತಾ ಇದ್ದಂತೆ 90ರ ದಶಕದ ಸಿನಿಮಾಗಳೆಲ್ಲ ಕಣ್ಮುಂದೆ ಬಂದು ಹೋಗುತ್ತೆ. ಈಗಿನ ಮಕ್ಕಳಿಗೆ ಇವ್ರ ಬಗ್ಗೆ ಅಷ್ಟಾಗಿ ಪರಿಚಯ ಇದ್ದಂತಿಲ್ಲ, ಯಾಕಂದ್ರೆ ಇತ್ತೀಚೆಗೆ ಯಾವೊಂದು ಸಿನಿಮಾದಲ್ಲೂ ನಟಿಸಿಲ್ಲ. ಅದೇ 90ರ ದಶಕದ ಮಕ್ಕಳು ಇವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ರಣಧೀರದಿಂದ ಶುರುವಾಗಿ ಸುಮಾರು 400 ಸಿನಿಮಾ ಮಾಡೋ ಲೆವೆಲ್ಗೆ ತಂದು ನಿಲ್ಸಿತ್ತು. ಒಬ್ಬ ವ್ಯಕ್ತಿ 400 ಸಿನಿಮಾಗಳಲ್ಲಿ ನಟಿಸೋದು ಅಂದ್ರೆ ತಮಾಷೆ ಮಾತಲ್ಲ. ಯಾಕಂದ್ರೆ ಈಗಿನವರು 4-5 ಸಿನಿಮಾಗೆ ಮೂಲೆ ಗುಂಪಾಗ್ತಾರೆ. ಸ್ಟಾರ್ ಹೀರೋಗಳು ಅನ್ನಿಸ್ಕೊಂಡ್ರೇನೆ 50 ಸಿನಿಮಾ ಮುಂದೆ ದಾಡ್ತಿಲ್ಲ. ಅಂತಹದ್ರಲ್ಲಿ ಇವರು ನಟಿಸಿದ ಸಿನಿಮಾಗಳ ಸಂಖ್ಯೆ 400 ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ. ಆದ್ರೆ ಇಷ್ಟು ಸಿನಿಮಾದಲ್ಲಿ ನಟಿಸಿದ್ರು ಇವರ ಬದುಕು ಮಾತ್ರ ಗಟ್ಟಿಯಾಗಲೇ ಇಲ್ಲ. ಹೆಸರಿಗಷ್ಟೇ 400 ಸಿನಿಮಾ, ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ 4 ಲಕ್ಷವೂ ಇಲ್ಲ. ಕೋವಿಡ್ ಅನ್ನೋ ಹೆಮ್ಮಾರಿ ಇವರ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಕಲ್ಲಿನಂತಿದ್ದ ಮನುಷ್ಯ ಈಗ ಮಾತಾಡೋದಿಕ್ಕೂ ಪರದಾಡ್ತಿದ್ದಾರೆ. ಹೇಗಿದ್ದವರು ಹೇಗಾಗಿದ್ದಾರೆ ನೋಡಿ. ನಟ ಕಿಲ್ಲರ್ ವೆಂಕಟೇಶ್ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರ ಒಂದು ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹೇಗಿದ್ದ ನಟ, ಹೇಗಾಗಿದ್ದಾರೆ ನೋಡಿ ಅಂತ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇವ್ರ ಬಗ್ಗೆ ಚರ್ಚೆ ಹುಟ್ಕೊಂಡ್ವು, ಒಂದಿಷ್ಟು ಮಾಹಿತಿ ಹೊರಬಿದ್ದಿದೆ. ಬಣ್ಣದ ಬದುಕಿನಿಂದ ಸದ್ಯದ ಮಟ್ಟಿಗೆ ದೂರ ಆಗಿರೋ ವೆಂಕಟೇಶ್ ಅವರು ತುಮಕೂರಲ್ಲಿ ಬದುಕು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ವೆಂಕಟೇಶ್ ಅವರ ಆರೋಗ್ಯದ ಪರಿಸ್ಥಿತಿ ಸರಿಯಿಲ್ಲ. ಮಾತನಾಡೋದಿಕ್ಕೆ ಮಾತುಗಳು ಸರಿಯಾಗಿ ಬರಲ್ಲ. ಅಬ್ಬರದ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದ ವ್ಯಕ್ತಿ 4 ಮಾತನಾಡೋದಿಕ್ಕೂ ಕಷ್ಟಪಡ್ತಾ ಇದ್ದಾರೆ. ಧ್ವನಿಯೇ ಹೋಗಿದೆ. ಇದೆಲ್ಲವೂ ಆಗಿದ್ದು ಕೋವಿಡ್ ಅನ್ನೋ ಹೆಮ್ಮಾರಿಯಿಂದ. ಕೊರೋನಾ ಬಂದು ಹೋದ ಮೇಲೆ ವೆಂಕಟೇಶ್ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿದೆಯಂತೆ. ಏನೇ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ, ಆದ್ರೆ ಆರೋಗ್ಯ ಸುಧಾರಿಸ್ತಾ ಇಲ್ಲ. ಹೀಗಾಗಿ ಆರೋಗ್ಯ ಸರಿಯಾದ್ರೆ ಮತ್ತೆ ಬಣ್ಣ ಹಚ್ಚಬೇಕು, ಮತ್ತೆ ಸಿನಿಮಾ ಮಾಡಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಆತ್ಮೀಯರೇ, ವೆಂಕಟೇಶ್ ಅವರದ್ದು 45 ವರ್ಷಗಳ ಸಿನಿಮಾ ಜರ್ನಿ. ಈ 45 ವರ್ಷದಲ್ಲಿ ಬರೋಬ್ಬರಿ 400ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಾರೆ. ಶಂಕರ್ ನಾಗ್, ಪ್ರಭಾಕರ್ ಅವರಿಂದ ಹಿಡಿದು ಅಣ್ಣಾವ್ರ ಜೊತೆಯಲ್ಲೂ ನಟಿಸಿದ್ದಾರೆ. ಶಿವಣ್ಣ, ಪುನೀತ್, ರಾಘಣ್ಣ, ಅಂಬರೀಶ್, ವಿಷ್ಣು ಸಾರ್ ಜೊತೆಯಲ್ಲೂ ನಟಿಸಿರೋ ವೆಂಕಟೇಶ್ ರವಿಚಂದ್ರನ್ ಅವರ ರಣಧೀರದಲ್ಲಿ ಸಹಚರ ಪಾತ್ರ ಮಾಡಿದ್ರು. ಈ ವೇಳೆ ಜಗ್ಗೇಶ್ ಕೂಡ ಇವ್ರ ಜೊತೆಗೆ ಸೈಡ್ ರೋಲ್ ಮಾಡ್ತಾ ಇದ್ದಿದ್ದು. ಆ ಸಿನಿಮಾ ಇವರಿಗೆ ಒಳ್ಳೆ ಹೆಸರು ತಂದ್ಕೊಟ್ಟಿತ್ತು. ಆಗ 7-8 ವರ್ಷ ರಣಧೀರ ವೆಂಕಟೇಶ್ ಅಂತಾನೆ ಎಲ್ಲ ಕರೀತಾ ಇದ್ರು. ಅದಾದ ಬಳಿಕ ಪ್ರಭಾಕರ್ ಅವರ ಸಿನಿಮಾದಲ್ಲಿ ಕಿಲ್ಲರ್ ಪಾತ್ರ ಮಾಡಿದ್ರು. ಈ ಸಿನಿಮಾ ಬಂದ ಮೇಲೆ ರಣಧೀರ ವೆಂಕಟೇಶ್ ಇದ್ದಿದ್ದು ಕಿಲ್ಲರ್ ವೆಂಕಟೇಶ್ ಆಗಿ ಬದಲಾಯಿತು. ಆತ್ಮೀಯರೇ, ಇವರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. 400 ಸಿನಿಮಾ ಮಾಡಿದ್ರು ಬದುಕಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿಲ್ಲ. ಯಾಕಂದ್ರೆ ಆಗೆಲ್ಲ ಅವಕಾಶ ಕೊಟ್ರೆ ಸಾಕಿತ್ತು. ಹೀಗಾಗಿ ಅದೆಷ್ಟೋ ಸಿನಿಮಾಗಳಿಗೆ ಹಣವನ್ನೇ ಪಡೆದಿಲ್ವಂತೆ. ಆಗಿನ ಕಾಲದಲ್ಲಿ ಕೊಡ್ತಾ ಇದ್ದಿದ್ದು ಕೂಡ ಬಿಡಿಗಾಸು. ಹೀಗಾಗಿ ಆರ್ಥಿಕವಾಗಿ ನೆಲೆ ನಿಲ್ಲೋದಕ್ಕೆ ಆಗಲೇ ಇಲ್ಲ. ಇವತ್ತಿಗೂ ಅವರಿವರ ಕೈ ನೋಡೋ ಪರಿಸ್ಥಿತಿ ಇದೆ. ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡಿದವರು ಇಬ್ರೇ ಅಂತೆ. ಜಗ್ಗೇಶ್ ಅವರ ಮೂಲಕ ದರ್ಶನ್ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ಸೃಜನ್ ಲೋಕೇಶ್ ಸಹ 50,000 ರೂಪಾಯಿ ಕೊಟ್ಟಿದ್ರು. ಹೀಗೆ ಒಂದಿಷ್ಟು ಮಂದಿ ಸಹಾಯ ಮಾಡಿದ್ದು ಬಿಟ್ರೆ ಬೇರೆ ಯಾರೂ ನನ್ನ ಕಷ್ಟಕ್ಕೆ ಆಗಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ನಿಜಕ್ಕೂ ವೆಂಕಟೇಶ್ ಅವರನ್ನ ನೋಡ್ತಾ ಇದ್ರೆ ಮನಸ್ಸು ಹಿಂಡಿದಂತೆ ಆಗ್ತಾ ಇದೆ. ಹೇಗಿದ್ದ ವ್ಯಕ್ತಿ ಹೇಗಾದ್ರಲ್ಲ ಅನ್ನೋ ನೋವು ಕಾಡ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.